ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದ ಪ್ರಕರಣ. ಆರ್ಸಿಬಿ ಕೆಎಸ್ಸಿಎ ವಿರುದ್ಧ ಕ್ರಿಮಿನಲ್ ಕೇಸ್. ಪೊಲೀಸರ ವಿರುದ್ಧ ತನಿಖೆಗೂ ಸಂಪುಟ ಅಸ್ತು. ಅವರನ್ ಬಿಟ್ಟು ಇನ್ಯಾರು? ಇದು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಸಂಭವಿಸಿದ ಕಾಲ್ತುಳಿತದ ಪ್ರಕರಣದ ವಿಚಾರದಲ್ಲಿ ಸರ್ಕಾರದ ಗೇಮ್ ಪ್ಲಾನ್. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿಯನ್ನ ಇವತ್ತು ನಡೆದ ಸಂಪುಟ ಸಭೆಯಲ್ಲಿ ಅಂಗೀಕರಿಸಲಾಗಿದೆ. ಆರ್ಸಿಬಿ ಕೆಎಸ್ಸಿಎ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಪೊಲೀಸರ ವಿರುದ್ಧವೂ ಕೂಡ ಇಲಾಖಾ ತನಿಖೆಯನ್ನು ನಡೆಸೋದಕ್ಕೆ ಕ್ಯಾಬಿನೆಟ್ ಅನುಮತಿ ಕೊಟ್ಟಿದೆ. ಇಲಾಖಾ ತನಿಖೆ ಸಾಮೂಹಿಕವಾಗಿ ಇರದೆ ಪ್ರತ್ಯೇಕವಾದಂತಹ ತನಿಖೆಗೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ. ಆರ್ಸಿಬಿ ಕ್ರಿಕೆಟ್ ತಂಡದ ವಿಜಯೋತ್ಸವ ಸಮಾರಂಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಂಟಾಗಿರ್ತಕ್ಕಂಥ ಕಾಲ್ತುಳಿತಕ್ಕೆ ಏಕಸದಸ್ಯ ವಿಚಾರಣಾ ಆಯೋಗದ ವರದಿಯನ್ನು ಸಲ್ಲಿಕೆಯಾಗಿತ್ತು. ವರದಿಯನ್ನು ರಾಜ್ಯ ಸಚಿವ ಸಂಪುಟವು ಅಂಗೀಕರಿಸಿತು. ಈ ವರದಿಯಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಖಾಸಗಿ ಸಂಸ್ಥೆಗಳ ವಿರುದ್ಧ, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಏನು ಕ್ರಮಗಳನ್ನು ಹೇಳಿದ್ದಾರೆ, ಆ ಕ್ರಮಗಳನ್ನು ಈ ಖಾಸಗಿ ಸಂಸ್ಥೆಗಳ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ನಿರ್ಣಯಿಸಿದೆ. ಇನ್ನು ನ್ಯಾಯಮೂರ್ತಿ ಕುನ್ನಾ ವರದಿಯ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಗಂಭೀರ ಚರ್ಚೆ ನಡೆಸಲಾಗಿದೆ. ಅಂದಿನ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್, ಐಪಿಎಸ್ ವಿಕಾಸ್ ಕುಮಾರ್, ಐಪಿಎಸ್ ಶೇಖರ್, ಎಸಿಪಿ ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಸಂಪೂರ್ಣವಾಗಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ವರದಿಯನ್ನು ಅಂಗೀಕರಿಸಿದ ಕ್ಯಾಬಿನೆಟ್ ಯಾವುದೇ ಮುಲಾಜಿಲ್ಲದೆ ಇಲಾಖಾ ತನಿಖೆಗೆ ಕೊಡಿ ಅಂತ ಹೇಳಿ ತೀರ್ಮಾನಿಸಿದೆ. ಅಷ್ಟೇ ಅಲ್ಲ, ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಲಿಮಿಟೆಡ್ ನೆಟ್ವರ್ಕ್, ಡಿಎನ್ಎ ಪ್ರೈವೇಟ್ ಲಿಮಿಟೆಡ್, ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್, ಶಂಕರ್, ಜಯರಾಮ್ ವಿರುದ್ಧ ಮತ್ತು ಆರ್ಸಿಬಿಯ ರಾಜೇಶ್ ಮೆನನ್, ಡಿಎನ್ಎ ನೆಟ್ವರ್ಕ್ ಅಧ್ಯಕ್ಷ, ಉಪಾಧ್ಯಕ್ಷರ ವಿರುದ್ಧವೂ ಕೂಡ ಕ್ರಮಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಹಾಗಾದರೆ 11 ಮಂದಿ ಅಮಾಯಕರ ಸಾವಿಗೆ ಯಾರೆಲ್ಲ ಕಾರಣ? ಇಂತಹ ದುರ್ಘಟನೆ ನಡೆಯೋದಕ್ಕೆ ಕಾರಣಗಳೇನು? ಯಾವ್ಯಾವ ಅಧಿಕಾರಿಗಳ ಕರ್ತವ್ಯ ಲೋಪವಾಗಿದೆ? ಒಟ್ಟು 6 ಅಂಶಗಳ ಆಧಾರದ ಮೇಲೆ ಸರ್ಕಾರಕ್ಕೆ ಕೊಟ್ಟಿರುವ ಮೈಕಲ್ ಡಿ ಕುನ್ನಾ ವರದಿಯಲ್ಲಿ ಏನಿದೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಸಾವಿನ ಸಂಭ್ರಮ, ಯಾರು ಹೊಣೆ? ವಿಜಯೋತ್ಸವದ ವೇಳೆ ಅನುಮತಿ ಕೇಳಲಾಗಿತ್ತ? ಸಾರ್ವಜನಿಕ ಕಾರ್ಯಕ್ರಮ ಮಾಡುವಾಗ 7 ದಿನದ ಮೊದಲು ಅನುಮತಿಯನ್ನು ಪಡಿಬೇಕಿತ್ತು. ನಿಗದಿತ ಸ್ಥಳ, ಎಷ್ಟು ಜನ ಆಗಮಿಸಬಹುದು, ವಾಹನಗಳ ಸಂಚಾರ ಹೇಗಿರುತ್ತೆ, ಕಾರ್ಯಕ್ರಮದ ಸಮಯ, 5 ಜನ ಸಂಪರ್ಕಿತರ ಮೊಬೈಲ್ ಸಂಖ್ಯೆಯನ್ನು ಕೊಡಬೇಕಿತ್ತು. ಆದರೆ ಆಯೋಜಕರು 2009ರ ಆದೇಶದಂತೆ ಯಾವುದೇ ಅನುಮತಿ ಪಡೆದಿರಲಿಲ್ಲ. ವಿಜಯೋತ್ಸವದ ವೇಳೆ ಕಾಲ್ತುಳಿತಕ್ಕೆ ಕಾರಣ ಯಾರು? 2009ರ ಆದೇಶದಂತೆ ಸಮಾವೇಶ, ರ್ಯಾಲಿಗೆ ನಿಯಮದ ಪ್ರಕಾರ ಅನುಮತಿ ಪಡೆದಿಲ್ಲ. ದಯಾನಂದ್, 3 ಐಪಿಎಸ್ ಜೊತೆಗೆ ಎಸಿಪಿ, ಎಸ್ಐ ಕರ್ತವ್ಯ ಲೋಪ ಎಸಗಿದ್ದಾರೆ. ಇಡೀ ಕಾರ್ಯಕ್ರಮವನ್ನ ಪೊಲೀಸ್ ಅಧಿಕಾರಿಗಳು ನಿಯಂತ್ರಿಸುವಲ್ಲಿ ಸೋತಿದ್ದಾರೆ. ಸರಿಯಾಗಿ ಆಯೋಜನೆ, ಭದ್ರತಾ ಆಯೋಜನೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. 11 ಮಂದಿ ಸಾವಿಗೆ ಕಾರಣ ಯಾರು? ಬಂದೋಬಸ್ತ್ನಲ್ಲಿದ್ದವರು ಆಯೋಜಕರ ಜೊತೆಗೆ ಸೇರಿ ವ್ಯವಸ್ಥೆಯ ಬಗ್ಗೆ ತಿಳಿಸಬೇಕಿತ್ತು. ಆರ್ಸಿಬಿ ಅಧಿಕೃತ ಪೇಜ್ನಲ್ಲಿ ಪೋಸ್ಟ್ ಅನ್ನು ಮಾಡಲಾಗಿತ್ತು. ಬೆಳಗ್ಗೆ 7 ಗಂಟೆ 1 ನಿಮಿಷ ಮತ್ತು 8 ಗಂಟೆಗೆ ಸೆಲೆಬ್ರೇಷನ್ ಬಗ್ಗೆ ಪೋಸ್ಟ್ ಆಗಿದೆ. ಜನರಿಗೆ ಸರಿಯಾದ ಮಾರ್ಗವನ್ನ ತಿಳಿಸಿರಲಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಹೆಚ್ಚು ಜನ ಗುಂಪು ಸೇರೋದಕ್ಕೆ ಸೂಕ್ತವಾಗಿರಲಿಲ್ಲ. ಸಾರ್ವಜನಿಕರಿಗೆ ಯಾವುದೇ ಪ್ರವೇಶ ದ್ವಾರವೂ ಕೂಡ ಇರಲಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಫುಟ್ಪಾತ್ನಲ್ಲಿ ನಿಂತುಕೊಳ್ಳುವಂತಾಗಿತ್ತು. ಕಾಲ್ತುಳಿತ ಉಂಟಾಗಲು ಆಯೋಜಕರು ಕಾರಣ. ಕ್ರೀಡಾಂಗಣದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿತ್ತೆ. ಭದ್ರತೆಗೆ ಸಮರ್ಪಕವಾದ ಪೊಲೀಸರನ್ನ ನಿಯೋಜನೆ ಮಾಡಿರಲಿಲ್ಲ. 515 ಸಿಬ್ಬಂದಿಯಲ್ಲಿ ಕೇವಲ 79 ಮಂದಿ ಮಾತ್ರ ಸ್ಟೇಡಿಯಂನ ಹೊರಭಾಗದಲ್ಲಿದ್ರು. ಆದರೂ 79 ಮಂದಿ ದುರಂತ ನಡೆದಾಗ ಸ್ಥಳದಲ್ಲಿ ಕಾಣ್ತಾ ಇರಲಿಲ್ಲ. ಪರಿಸ್ಥಿತಿ ಕೈ ಮೀರಿದಾಗ ತುರ್ತು ಪ್ರೋಟೋಕಾಲ್ ಬಳಸಬೇಕಿತ್ತು. ಬ್ಯಾರಿಕೇಡ್ಗಳ ಅಳವಡಿಕೆ ಕೂಡ ಅವೈಜ್ಞಾನಿಕವಾಗಿತ್ತು. ಅಭಿಮಾನಿಗಳಿಗೆ ಕೊನೆ ಕ್ಷಣದಲ್ಲಿ ಮಾಡಿದ ಘೋಷಣೆಯಿಂದ ಗೊಂದಲ. ಎಂಟ್ರಿ ಗೇಟ್ನಲ್ಲಿ ಭದ್ರತಾ ವೈಫಲ್ಯ. ಸ್ಥಳದಲ್ಲಿ ಸರಿಯಾಗಿ ಆಂಬ್ಯುಲೆನ್ಸ್ ನಿಯೋಜನೆ ಕೂಡ ಆಗಿರಲಿಲ್ಲ. ಸಂವಹನದ ಕೊರತೆಯಿಂದಾಗಿ ಗೇಟ್ನಲ್ಲಿ ತಳ್ಳಾಟ. ದುರ್ಘಟನೆಗೆ ಕಾರಣಕರ್ತರು ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಲಿಮಿಟೆಡ್ ನೆಟ್ವರ್ಕ್, ಡಿಎನ್ಎ ಪ್ರೈವೇಟ್ ಲಿಮಿಟೆಡ್, ಕೆಎಸ್ಸಿಎ. ದಯಾನಂದ್, ಬೆಂಗಳೂರು ನಗರ ಪೊಲೀಸ್ ಕಮಿಷನರ್, ವಿಕಾಸ್ ಕುಮಾರ್, ಐಪಿಎಸ್ ಆಫೀಸರ್, ಶೇಖರ್, ಐಪಿಎಸ್ ಆಫೀಸರ್, ಬಾಲಕೃಷ್ಣ, ಎಸಿಪಿ ಕಬ್ಬನ್ ಪಾರ್ಕ್ ಸಬ್ ಇನ್ಸ್ಪೆಕ್ಟರ್, ಗಿರೀಶ್, ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್ ಠಾಣೆ. ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಶಿಫಾರಸ್ಸಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನು ಕ್ಯಾಬಿನೆಟ್ ಅಂಗೀಕಾರ ಮಾಡಿದೆ. ವರದಿಯ ಪ್ರಕಾರ ಸರ್ಕಾರದ್ದೇನೂ ತಪ್ಪಿಲ್ಲ ಅನ್ನೋ ರೀತಿಯಲ್ಲೇ ಇವತ್ತು ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆಯಾಗಿದೆ. ಜೊತೆಗೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅದರಲ್ಲೂ ಕೂಡ ಪೊಲೀಸರ ತಪ್ಪು, ಜೊತೆಗೆ ಆ ಒಂದು ಆಯೋಜಕರ ತಪ್ಪು ಅಂತ ಏನು ವರದಿಯಲ್ಲಿತ್ತು ಅದೆಲ್ಲವನ್ನು ಕೂಡ ಅಂಗೀಕಾರ ಮಾಡಿದ್ದಾರೆ. ಪ್ರಮುಖವಾಗಿ ಪೊಲೀಸರ ಮೇಲೆ ಇಲಾಖಾ ತನಿಖೆಯನ್ನು ಇಂಡಿವಿಜುವಲ್ ಆಗಿ ಮಾಡಬೇಕು ಅಂತಲೂ ಕೂಡ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆರ್ಸಿಬಿ, ಡಿಎನ್ಎ, ಕೆಎಸ್ಸಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತಲೂ ಕೂಡ ಕ್ಯಾಬಿನೆಟ್ ಈಗಾಗಲೇ ಒಪ್ಪಿಗೆ ಕೊಟ್ಟಿದೆ.
ಹಾಗಾದರೆ ಸರ್ಕಾರದ ಏನೂ ತಪ್ಪಿಲ್ವಾ? ಖಂಡಿತವಾಗಿ ಕೂಡ ಈ ವಿಚಾರದಲ್ಲಿ ಸರ್ಕಾರ ಸೇಫ್ ಗೇಮನ್ನು ಆಡೋದಕ್ಕೆ ಮುಂದಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಮತ್ತೆರಡು ತನಿಖೆಗೆ ವಹಿಸಿರ್ತಕ್ಕಂಥದ್ದು. ಆದರೆ ಈ ತನಿಖೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದಲ್ಲಿ ಮಗಳು ಮೃತಪಟ್ಟ ದಿವ್ಯಾಂಶಿ ಕಿವಿಯೋಲೆಯ ಕಳವು ಸಂಬಂಧ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೋಸ್ಟ್ ಮಾರ್ಟಮ್ ವೇಳೆ ಮಗಳ ಮೃತದೇಹದಿಂದ ಕಿವಿಯೋಲೆಯನ್ನು ಕದಿದ್ದಾರೆ ಅಂಥೇಳಿ ಮೃತಳ ತಾಯಿ ಅಶ್ವಿನಿ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟ ಬಳಿಕ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಮೃತ ದಿವ್ಯಾಂಶಿ ತಾಯಿ ಅಶ್ವಿನಿ, ಪೋಸ್ಟ್ ಮಾರ್ಟಮ್ ವೇಳೆ ಬೌರಿಂಗ್ನ ಮಾರ್ಚರಿ ಒಳಗೆ ಓಲೆ ಮಿಸ್ ಆಗಿದೆ. ಹಾಗಾಗಿ ಬೌರಿಂಗ್ ಆಸ್ಪತ್ರೆಯ ವಿರುದ್ಧ ದೂರು ಕೊಟ್ಟಿದ್ದೇವೆ. ಓಲೆಯ ಜೊತೆಗೆ ನಮಗೆ ಭಾವನಾತ್ಮಕ ನಂಟಿದೆ ಅಂತ ಹೇಳಿದ್ದಾರೆ. ದಿವ್ಯಾಂಶಿನ ಒಳಗಡೆ ಕರ್ಕೊಂಡು ಹೋದಾಗ ಬಿಲಾಂಗಿಂಗ್ಸ್ ಎಲ್ಲ ದಿವ್ಯಾಂಶಿ ಹತ್ರನೇ ಇತ್ತು. ಯಾವುದು ಬಿಲಾಂಗಿಂಗ್ಸ್ ನಮ್ಮ ಕೈ ಕೊಟ್ಟಿಲ್ಲ. ನನಗೆ ಅವಳದು ಇಯರಿಂಗ್ಸ್ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ಲು. ಒಂದು ಕಂಟಿನ್ಯೂಸ್ಲಿ ಒಂದು 1.5 ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ, ಅದು ಸಿಕ್ಕಲಿಲ್ಲ ನನಗೆ, ಇವತ್ತುವರೆಗೂ ಇನ್ನೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದರು. ಸೊ ಹಾಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಒಟ್ನಲ್ಲಿ ಚಿನ್ನಸ್ವಾಮಿ ಕಾಲ್ತುಳಿತದ ಪ್ರಕರಣದಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ, ಎಲ್ಲ ಪೊಲೀಸರು ಆಯೋಜಕರದ್ದೇ ತಪ್ಪು ಎಂಬ ವರದಿಯನ್ನ ಕ್ಯಾಬಿನೆಟ್ ಒಪ್ಪಿ ತಾವು ಸೇಫ್ ಆಗೋದಕ್ಕೆ ಮುಂದಾಗಿದೆ. ಮುಂದಿನ ತನಿಖಾ ಹಾದಿ ಕುತೂಹಲವನ್ನು ಕೆರಳಿಸಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.